ದೇಶಾದ್ಯಂತ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಗಡಿ ಭಾಗಗಳಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಇನ್ನು ಕೇರಳ ಗಡಿಯಲ್ಲಿ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಹೈ ಅಲರ್ಟ್ ಆಗಿದೆ. ಚಾಮರಾಜನಗರದ ಮೂಲೆ ಹೊಳೆಯಲ್ಲಿ ಹೆಲ್ತ್ ಅಲರ್ಟ್. ಕೇರಳದಿಂದ ರಾಜ್ಯಕ್ಕೆ ಬರ್ತಾ ಇರೋರಿಗೆ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಕೊರೋನಾ ಹೆಚ್ಚಾದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿದೆ. ಜ್ವರ ತಪಾಸಣೆ ಹಾಗೆ ನೆಗಡಿ ಕೆಮ್ಮು ಇದ್ದವರಿಗೆ ಕೋವಿಡ್ ಟೆಸ್ಟ್ಗೆ ಶಿಫಾರಸು ಕೂಡ ಮಾಡಲಾಗ್ತಾ ಇದೆ. ತಾಲೂಕು ಜಿಲ್ಲಾಸ್ಪತ್ರೆಯಲ್ಲಿ ಐಸೋಲೇಟೆಡ್ ವಾರ್ಡ್, ಆಮ್ಲಜನಕ ದಾಸ್ತಾನು ಹಾಗೆ ಕೇರಳ ಗಡಿಯಲ್ಲಿ ಹೈ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ರೂಪಾಂತರಿ ಕೊರೋನಾ ಹೆಚ್ಚಾದ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿದೆ. ಚಾಮರಾಜನಗರ ಆರೋಗ್ಯ ಇಲಾಖೆಯಿಂದ ಕೇರಳ ಗಡಿಯಾದ ಮೂಲೆ ಹೊಳೆ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಕೂಡ ನಡೀತಾ ಇದೆ. ಕೇರಳ ಗಡಿ ಹಂಚಿಕೊಂಡಿರುವ ಮೂಲೆ ಹೊಳೆಯಲ್ಲಿ ಹೆಲ್ತ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಕೇರಳದಿಂದ ಬರ್ತಾ ಇರೋರಿಗೆ ಜ್ವರ ತಪಾಸಣೆ, ನೆಗಡಿ ಕೆಮ್ಮು ಇದ್ದೋರಿಗೆ ಕೋವಿಡ್ ಟೆಸ್ಟ್ಗೂ ಕೂಡ ಶಿಫಾರಸು ಮಾಡಲಾಗ್ತಾ ಇದೆ. ದಿನೇ ದಿನೇ ಇದೀಗ ಕೋವಿಡ್ನ ರೂಪಾಂತರಿ JN1 ವೈರಸ್ನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಕೇರಳ ಗಡಿಯಲ್ಲಿ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ತಪಾಸಣೆಗೆ ಮುಂದಾಗಿದೆ. ಯಾರ್ಯಾರಿಗೆ ಜ್ವರ, ನೆಗಡಿ, ಕೆಮ್ಮಿದೆಯೋ ಅವರಿಗೆ ಕೋವಿಡ್ ಟೆಸ್ಟ್ಗೆ ಶಿಫಾರಸು ಕೂಡ ಮಾಡಲಾಗ್ತಾ ಇದೆ. ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ, ಆದರೆ ಜನರಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತಾ ಇದೆ ಅಂತಲೇ ಹೇಳಬಹುದು. ಸೊ ಅದರಲ್ಲೂ ಈಗ ನಿನ್ನೆ ಬೆಂಗಳೂರಿನಲ್ಲಿ ಕೊರೋನಾಗೆ ಒಬ್ಬ ವ್ಯಕ್ತಿಯ ಬಲಿಯಾಗಿರೋದು ಇಡೀ ಸಿಲಿಕಾನ್ ಸಿಟಿ ಮಂದಿಯನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳಬಹುದು. ಕರ್ನಾಟಕದಲ್ಲಿ ಒಂದು ಕೇಸ್ ಕೂಡ ಇರಲಿಲ್ಲ, ಆದರೆ ಕೊರೋನಾಗೆ ನಿನ್ನೆ 60 ವರ್ಷದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರೋದು ಸಾಕಷ್ಟು ಭಯಕ್ಕೂ ಕೂಡ ಕಾರಣವಾಗಿದೆ. ಸೊ ಹೀಗಾಗಿ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಆರೋಗ್ಯ ಇಲಾಖೆ ತೆಗೆದುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ದಿನೇ ದಿನೇ ಕೋವಿಡ್ನ ರೂಪಾಂತರಿ JN1 ವೈರಸ್ನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳ ಗಡಿಭಾಗದಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ತಪಾಸಣೆ ಕೂಡ ನಡೀತಾ ಇರುವಂತದ್ದು. ಸದ್ಯದ ಅಪ್ಡೇಟ್ ಏನಿದೆ? ಸುರೇಂದ್ರ, ನಿಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನಿಸ್ತೀವಿ. ಒಟ್ಟಾರೆಯಾಗಿ ಒಂದೊಂದು ವಾಹನವನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ ಚೆಕ್ ಪೋಸ್ಟ್ಗಳಲ್ಲಿ ಅಂತಲೇ ಹೇಳಬಹುದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸೊ ಬೈಕಲ್ಲಿ ಬರೋರು ಇರಬಹುದು, ಕಾರಲ್ಲಿ, ಹಾಗೆ 4 ವೀಲರ್ 2 ವೀಲರ್ ಏನೇ ವಾಹನಗಳಲ್ಲಿ ಬಂದರೂ ಕೂಡ, ದೊಡ್ಡ ದೊಡ್ಡ ವಾಹನಗಳಲ್ಲಿ ಬಂದರೂ ಕೂಡ ಸೊ ಪ್ರತಿಯೊಬ್ಬರ ತಪಾಸಣೆ ಕೂಡ ನಡೀತಾ ಇದೆ. ನೆಗಡಿ, ಕೆಮ್ಮು, ಜ್ವರ ತಪಾಸಣೆ ಕೂಡ ನಡೀತಾ ಇರುವಂಥದ್ದು. ಹಾಗೆ ಈಗಾಗಲೇ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಸೊ ಅವರು ಇನ್ನೂ ಹೆಚ್ಚಿನ ನಿಗಾ ವಹಿಸೋದಕ್ಕೆ ಆರೋಗ್ಯ ಇಲಾಖೆ ಕೂಡ ಸೂಚಿಸಿದೆ. ಸುರೇಂದ್ರ, ಓವರ್ ಟು ಯು. ಮಧು, ಏನು ಕೇರಳದಲ್ಲಿ ರೂಪಾಂತರಿ ಕೊರೋನಾ ಹೆಚ್ಚಾದ ಹಿನ್ನೆಲೆ ಕರ್ನಾಟಕ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು. ಆ ಮಾರ್ಗಸೂಚಿ ಬಿಡುಗಡೆಯಾದ ಬೆನ್ನಲ್ಲೇ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೂಡ ಹೆಲ್ತ್ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಕೇರಳ ಚೆಕ್ ಪೋಸ್ಟ್, ಕೇರಳ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಕುಂಬ್ಳಪಟ್ಟ ತಾಲೂಕಿನ ಮೂಳೆಹೊಳೆ ಚೆಕ್ ಪೋಸ್ಟ್ ನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ತಪಾಸಣೆ ನಡೆಸ್ತಾ ಇದ್ದು, ಸೇರಿದಂತೆ ನೆಗಡಿ ಕೆಮ್ಮು ಇದ್ದವರಿಗೆ ಕೋವಿಡ್ ಟೆಸ್ಟ್ ಅನ್ನ ಶಿಫಾರಸನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ತೀವ್ರವಾದಂತಹ ತಪಾಸಣೆ ಮಾಡ್ತಾ ಇದ್ದು, ಪ್ರತಿ ಒಂದು ವಾಹನಗಳನ್ನು ಕೂಡ ತಪಾಸಣೆ ನಡೆಸಿ ಕರ್ನಾಟಕಕ್ಕೆ ಬಿಡುವಂತಹ ಒಂದು ಕೆಲಸವನ್ನು ಕೈಗೊಂಡಿದ್ದಾರೆ. ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಇತ್ತು. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಐಸೋಲೇಟೆಡ್ ವಾರ್ಡ್ಗಳು ಮತ್ತು ಆಮ್ಲಜನಕವನ್ನು ದಾಸ್ತಾನು ಇಟ್ಕೊಂಡಿದ್ದಾರೆ. ಮಧು, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.